ಪಾಪ್ಯುಲೇಷನ್ ಜನಸಂಖ್ಯೆ ಇತ್ತು. ಬಟ್ ಇವಾಗ ಏನಾಗೈತೆ ಅಂದ್ರೆ 84,000 ಪಾಪ್ಯುಲೇಷನ್ ಆಗೈತಿ. ಅದು ಒಂದು ಸಮಸ್ಯೆ. ಆಮೇಲೆ ನಳದ ಕಲೆಕ್ಷನ್ ಎಷ್ಟಿತ್ತು ಅಂದ್ರೆ ಅವಾಗ 8,000 ಇತ್ತು. ಬಟ್ ಈಗ ಏನಾಗೈತೆ ಅಂದ್ರೆ 12,000 ಆಗೈತಿ. ಆಮೇಲೆ ಪೈಪ್ ಲೈನ್ 132 ಕಿಲೋಮೀಟರ್ ಇತ್ತು. ಬಟ್ ಈಗ 158 ಕಿಲೋಮೀಟರ್ ಆಗೈತಿ. ಏನಪ್ಪಾ ಅಂದ್ರೆ ನೀರಿನ ಬೇಡಿಕೆ ಹೆಚ್ಚಾಗೈತಿ, ಒಂದು ಸರಬರಾಜು ಕಡಿಮೆ ಆಗೈತಿ. ಆಮೇಲೆ ಇದು ಲಾಸ್ಟ್ ಟೈಮ್ ಒಂದು 15-20 ದಿನದಿಂದ ನೀರಿನ ಸಮಸ್ಯೆ ಆಯ್ತು. ಯಾಕಾಯ್ತಂದ್ರೆ ATS ಅಂತ ಹೇಳಿ ಒಂದು ಆಟೋಮೆಟಿಕ್ ಟ್ರಾನ್ಸ್ಫರ್ ಸ್ವಿಚ್ ಸುಟ್ಟು ಹೋಯ್ತು. ಅವಾಗ ನಾವು ಹೋಗಿ ಎಲ್ಲ ನಮ್ಮ ಸದಸ್ಯರು ಹೋಗಿ ಸರಿಪಡಿಸಿ ಬಂದ್ವಿ. ಮತ್ತೆ ನಿನ್ನೆ ಮನೆ ಏನಂದ್ರೆ ಅಮರಾವತಿ ಬ್ರಿಡ್ಜ್ ಕೆಳಗೆ 508 mm ಪೈಪ್ ಅದು ಲೀಕೇಜ್ ಆಗಿ ಬ್ಲಾಸ್ಟ್ ಆಯ್ತು. ಅದಕ್ಕದು ಸಮಸ್ಯೆ ಆಯ್ತು. ಯಾರು ಸಾರ್ವಜನಿಕರ ಆತಂಕ ಪಡೋದು ಅವಶ್ಯ ಇಲ್ಲ. ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಈಗಾಗಲೇ 36 ಕೋಟಿ ವೆಚ್ಚದಲ್ಲಿ ಹೊಸ ಎಸ್ಟಿಮೇಟ್ ರೆಡಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ಯಾರ. ಈ ಒಂದು ಯೋಜನೆ 2014 ಬಂದೈತಿ. 10 ವರ್ಷಕ್ಕೊಮ್ಮೆ ಇದು ಸಿಸ್ಟಮ್ ಅಪ್ಗ್ರೇಡ್ ಆಗಬೇಕು. ಅದ್ರ ಸಂಬಂಧ ನಮ್ಮ ಶಾಸಕರು ಈಗಾಗಲೇ ತುರ್ತು ಇದನ್ನ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಆದಷ್ಟು ಬೇಗ ಇಳಕಲ್, ಹುನಗುಂದ ಹಾಗೂ ಕುಷ್ಟಗಿಗೆ ಯಾವುದೇ ನಾಗರಿಕರಿಗೆ ನೀರಿನ ತೊಂದರೆ ಆಗ್ಲಾರ್ದಂತೆ ನೋಡ್ಕೊಳ್ತಾರ. ನಮ್ಮ ಸದಸ್ಯರು ಎಲ್ಲ ನಾವು ಸೇರಿ ನಾವು ಎಲ್ಲಾ ಜನತೆಗೆ ನೀರಿನ ಸರಬರಾಜು ಆಗಾಕ ಯಾವುದೇ ಒಂದು ಸಮಸ್ಯೆ ಆಗ್ಲಾರ್ದಂಗ ನಾವೆಲ್ಲರೂ ಸಹಕಾರ ಮಾಡ್ತೀವಿ. ಅದೇ ರೀತಿ ಈ ಇಳಕಲ್ ಒಳಗ ಒಂದಿಷ್ಟು ಬೋರ್ ಎಲ್ಲ ಸ್ವಲ್ಪ ಸಮಸ್ಯೆ ಆಗಿದ್ದು, ಅದಕ್ಕೆ ನಮ್ಮ ಶಾಸಕರು ಎಲ್ಲ ಹಳೆ ಬೋರಿಗೆಲ್ಲ ಹೊಸ ಸಿಸ್ಟಮ್ ಹಾಕ್ಬೇಕಂತೇಳಿ ಈಗಾಗಲೇ ತೊಗೊಂಬಂದು ಅಲ್ಲ ಯಾವ್ಯಾವ ಏರಿಯಾದಾಗ ಈಗ ತುರ್ತದಾವ ಎಲ್ಲ ರೆಡಿ ಮಾಡಾತಾರ. ಆಮೇಲೆ ಹಳೆ ಬೋರ್ ಇದ್ದು ಅವನ್ನ ಚಲೋ ಮಾಡ್ಯಾರ. ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಲ್ಲ ಅಂತ ಹೇಳಿ ನಾವೆಲ್ಲ ಸದಸ್ಯರು, ಆಮೇಲೆ ನಗರಸಭೆ ಸದಸ್ಯರು 2027 ಬೋರ್ಡ್ ಅವರು ಇನ್ನೇನು ಈ ತರ ಆಗಲ್ಲ ನೋಡ್ಕೋತೀವಿ. ಸಾರ್ವಜನಿಕರು ನಮ್ಗೆ ಒಂದು ಸಂಪೀಡದಿಂದ ಸಮಸ್ಯೆ ಆಗೈತಿ. ತಾವೆಲ್ಲ ನಮ್ಗೆ ನಾವೆಲ್ಲ ನಮ್ಗೆ ಕ್ಷಮಾಪಣೆ ಕೇಳ್ತೀವಿ. ನಿಮ್ಗೆ ಯಾವುದೇ ರೀತಿ ಮುಂದೆ ತೊಂದರೆ ಆಗಲ್ಲ. ನಾವೆಲ್ಲರೂ ಸೇರಿ ನಿಮ್ ಜೊತೆ ಸರಿಪಡಿಸ್ತೀವಿ. ಸರ್ಕಾರ ಮಂಜೂರಾತಿ ಮಾಡಿದ ಮೇಲೆ ಸಂಪೂರ್ಣವಾಗಿ ಅದರ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಶಾಸಕರಿಗೆ ಪ್ರಯತ್ನ ಮಾಡಾಕ್ತಾರೆ. ಈಗ ಬಳಿಕೆ ಮುಂದು ಶಿಫ್ಟ್ ಇರುತ್ತೆ, ಮುಂದೆ ಇತರ ಶಿಫ್ಟ್ ಇರ್ತೈತಿ. ಆಮೇಲೆ ನೀರು ನಮ್ಗೆ ಸ್ಟಾಕ್ ಇರೋದಿಲ್ಲ. ನೀರು ಬಂದಾಗ ಬರ್ಬೇಕಲ್ಲ, ನೀರು ಕರೆಂಟ್ ಸಮಸ್ಯೆ ಆಗುತ್ತೆ. ಈಗ ಆಲ್ಮೆಂಟದು ಮುಂದೆ ಇತರ ಒಂದನೇ ಏನಿಲ್ಲ, ಬೇರೆ ಬೇರೆ ಈಗ ಕರೆಂಟ್ ಸಮಸ್ಯೆನೇ ಆಗಿರ್ತದೆ. ಆ ಉದ್ದೇಶದಿಂದ ಅವ್ರ ರಾತ್ರಿ ನೀರು ಫುಲ್ ಆದಾಗ ನೀರು ಕೊಡ್ತಿರ್ತಾರೆ. ವಾಟರ್ ಸಿಸ್ಟಮ್ ಇದೆ. ನೀರಿನ 3ನೇ ಫ್ಲೋರಿಗೂ ನೀರು ಇರ್ತಿತ್ತು ಫಸ್ಟ್. ಅದಕ್ಕೆ ನಮ್ದು ಹೆಂಗಂದ್ರ ಇದು ಡಿಸೈನ್ ಆಗಿದ್ದು 8,000 ಕನೆಕ್ಷನ್ಗೆ ಡಿಸೈನ್ ಆಗಿತ್ತು. ಈಗ ಆಲ್ರೆಡಿ 12,000ಕ್ಕಿಂತ ಮೇಲ್ಪಟ್ಟು ಕನೆಕ್ಷನ್ ಆಗ್ಯಾವ. ಅದು ಪ್ರೆಷರೈಸ್ ಯಾವಾಗ ಆಗುತ್ತಪ್ಪ ಅಂದ್ರ ಪೂರ್ತಿ ಪೈಪಿನ ಡಯಾಮೀಟರ್ ಎಷ್ಟು ಇರುತ್ತಲ್ಲ ಪೂರ್ತಿ ನೀರು ತುಂಬಬೇಕು. ನೀರು ತುಂಬಿದ್ಯಾಗ ಮುಂದ ಪ್ರೆಷರ್ ಆಗಿ ಹೋಗುತ್ತೆ. ಇನ್ನೊಂದು ಸಾರ್ವಜನಿಕರು ಒಂದು ಏನು ನಮಗ ಮನೆಯಪ್ಪ ಅಂದ್ರೆ ಸಾರ್ವಜನಿಕರಿಗೆ ಮೋಟ್ರ್ ಹಚ್ಕೊಂಡಾಗತ್ತಾರೆ. 24x7 ಲೈನಿಗೆ ಡೈರೆಕ್ಟ್ ಮೋಟ್ರ್ ಹಚ್ಕೊಂಡ್ಬಿಡ್ತಾರೆ. ಮೋಟ್ರ್ ಹಚ್ಕೊಂಡಾಗ ಏನಾಗತ್ತ, ಮ್ಯಾಲೆ ಅಪ್ಸ್ಟ್ರೀಮ್ ಅಂದ್ರೆ ಮೇಲಿನ ಪ್ರದೇಶಕ್ಕೆ ನೀರು ಹೋಗಂಗಿಲ್ಲ. ಈಗ ಏನಾಗತ್ತಪ್ಪ, ಒಂದು ಕನೆಕ್ಷನ್ ಇಲ್ಲಿ ಹೆಂಗ್ ಡಯಾಗ್ರಾಮ್ ಹೆಂಗ್ ಡಿಸೈನ್ ಮಾಡಿರಪ್ಪ ಅಂದ್ರ ಒಂದೊಂದು ಏರಿಯಾಕ್ಕೆ ಒಂದೊಂದು ಡಿಸೈನ್ ಮಾಡಿ ಒಂದೊಂದು ಕಡೆ ನೀರು ಬರ್ತಾವ. ಜನಕ್ಕೆ ಏನ್ ಅನ್ಸ್ಬಿಡುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾ ಇರೋಂಥ ಏರಿಯಾ ಕೋಳಿಪೇಟೆಯಾಗ ನೀರು ಇರ್ತಾವ, ನಮ್ ಕಿಲಾದಾಗ ನೀರು ಇರೋದಿಲ್ಲ. ಎದಕ್ ಸಮಸ್ಯೆ, ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತೇಳಿ ಜನ ಒಂದು ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತ ಜನದೊಂದು ಏನಪ್ಪ ನ್ಯಾಚುರಲ್ ಒಂದು ಅಲ್ಲಿ ಕೊಡ್ತಾವ ಇಲ್ಲಿ ಕೊಡಲ್ಲ ಅನ್ನೋದು ಒಂದು ಇದು ಬರುತ್ತೆ. ಎದಕ್ಕಪ್ಪ ಅಂದ್ರ ಅಲ್ಲೇ ಬರಂತ ನೀರು ಬೇರೆ ಒಂದು ಇದ್ರಲಿಂತ್ರನ ಬರುತ್ತೆ, ಈ ಕಡೆ ಬರಂತದ್ದು ಬೇರೆ ಇದ್ರಲಿಂತ್ರ ನೀರು ಬರುತ್ತೆ. ಆ ಟೈಪ್ ಇದ್ದಾಗ ಹಿಂದ್ಗಡೆ ಇದ್ದಂತವ್ರು ಮೇಲೆ ನೀರು ಎಲ್ಲಿ ಕೊಡ್ತೀವಿ ಮೋಟ್ರ್ ಹಚ್ಕೊಂಡ್ಬಿಟ್ರಪ್ಪ ಅಂದ್ರ ಸಿಸ್ಟಮ್ ಖಾಲಿ ಆಗ್ಬಿಡುತ್ತೆ. ಮೇಲೆ ಬಂದು ಪ್ರೆಷರ್ ಆಗಿ ನೀರು ಬರಲ್ಲ. ಒಂದೇದ್ದು ನಾವು ಆಲ್ರೆಡಿ 24x7 ಸಿಬ್ಬಂದಿಗೆ ಆಲ್ರೆಡಿ ಇನ್ಸ್ಟ್ರಕ್ಟ್ ಮಾಡಿದ್ವಿ. ಯಾರ್ಯಾರು ಮೋಟ್ರ್ ಹಚ್ಕೊಂತಾರ ಅವ್ರಿಗಾಗಿ ಸ್ಟ್ರಿಕ್ಟ್ ಆಗಿ ಕಾನೂನು ರೀತಿ ಕ್ರಮ ಆಲ್ರೆಡಿ ಹೇಳಿ. ಯಾಕಂದ್ರ ಶ್ರೀಮಂತರು ಏನ ಮೋಟ್ರ್ ಹಚ್ಕೊಂಡ್ ಮಾಡ್ಕೊಂಡ್ಬಿಡ್ತಾರ, ಬಡ ಜನತೆ ಏನ್ ಮಾಡ್ಬೇಕು, ಮೇನ್ ನೀರು ಬಡವರಿಗೆ ಬರಲ್ಲ.
ಆಮೇಲೆ ಮೇಲೆ ಏನು ಪ್ರದೇಶ ಅದಾವ ಅದಕ್ಕೆಲ್ಲೂ ನೀರು ಇರೋದಿಲ್ಲ. ಮೋಟ್ರ್ ಹಚ್ಚೋಣದ್ರಲಿಂತ್ರ ಪ್ರೆಷರ್ ಎದಕ್ಕೆ ಬರಲ್ಲಪ್ಪ, ಇದು ಒಂದು ಮೇನ್ ಕಾರಣ, ಪ್ರೆಷರ್ ಬರಲಾದ ಕಾರಣ. ಟ್ಯಾಂಕ್ ಕಡಿ ಡಿಸ್ಮೆಂಟಲ್ ಮಾಡಿದ್ವಿ ಹೊಸ ಟ್ಯಾಂಕ್ ಕಟ್ಟಾಕ. ಆ ಟ್ಯಾಂಕ್ ಕಡಿಯಿಂದ ಇದೆಲ್ಲ ನೀರಿನ ಸಮಸ್ಯೆ ಆಗತೈತೆ ಅಂತೇಳಿ ಸುಳ್ಳು ಆರೋಪ ಮಾಡ್ತಾರೆ ನಮ್ಮ ಮೇಲೆ. ಈ ಟ್ಯಾಂಕ್ ಕಡಿದ್ದು ಯಾವಾಗ ಕಡಿದ್ದು ಅಂತ ಗೊತ್ತೈತಿ. ಈ ಟ್ಯಾಂಕ್ ಕಡಿ ಆಲ್ರೆಡಿ ಅವ್ರು ಅವದಾಗ ಟ್ಯಾಂಕ್ ಕಡಿಯೋರು ಅವಾಗ ಆಗ್ಬೇಕಾಗಿತ್ತಲ್ಲ ಸಮಸ್ಯೆ. ಟ್ಯಾಂಕ್ ಕೆಡೋದಾಗ ಸಮಸ್ಯೆ ಆಗ್ಬೇಕಾಗಿತ್ತಲ್ಲ, ಇಲ್ಲಿ ನೀರು ಅವಾಗ್ಲಿಂತ್ರ ಬಂದ್ ಆಗ್ಬೇಕಾಗಿತ್ತಲ್ಲ. ಈಗ ಯಾಕೆ ಸಮಸ್ಯೆ ಆಗದಿತ್ತಪ್ಪ ಅಂದ್ರೆ ಅದಕ್ಕೆ ಟ್ಯಾಂಕ್ ಕಡಿಯೋದಕ್ಕೆ ಆ ಟ್ಯಾಂಕಿಗೆ ನೀರಿನ ಸಮಸ್ಯೆಗೆ ಏನೂ ಸಂಬಂಧ ಇಲ್ಲ. ಟ್ಯಾಂಕ್ ಇರೋದೇನಪ್ಪ ಅಂದ್ರ ಸ್ಟೋರೇಜ್ ಮಾಡಿದ ನೀರನ್ನ ನಾವು ಅದೇ ಪೈಪ್ಲೈನ್ ಮುಖಾಂತರನ ಅದೇ ಇದಕ್ಕ ಸಿಸ್ಟಮ್ನಾಗ ಹೋಗುತ್ತೆ, ಸ್ಟೋರೇಜ್ ಇರುತ್ತೆ ಅಷ್ಟ. ಅದಕ್ಕೆ ಆಲ್ರೆಡಿ ನಮ್ಮ ಊರಾಗ ಆಲ್ರೆಡಿ ಸಾಕಷ್ಟು ಟ್ಯಾಂಕ್ಗಳದಾವ. ಆ ಟ್ಯಾಂಕ್ಲಿಂತ್ರ ನೀರು ಹೋಗೇ ಹೋಗುತ್ತೆ. ಈ ಒಮ್ಮಕ್ಲೆ ಏನು ಟ್ಯಾಂಕ್ಲಿಂತ್ರ ನೀರು ಹೋಗ್ತಿತ್ತು, ಅದಕ್ಕೆ ನೀರು ಹೋಗ್ತಾವ, ಈಗಾರು ನೀರು ಹೋಗ್ತಾವ. ಅದೇನಾದ್ರು ಬಂದಾಗಿತ್ತಪ್ಪ ಅಂದ್ರ ಟೋಟಲ್ ಆ ಟ್ಯಾಂಕ್ಲಿಂತ್ರ ಎಲ್ಲೆಲ್ಲಿ ನೀರು ಹೋಗ್ಬೇಕಾಗಿತ್ತು, ಇವತ್ತಿನವರೆಗೂ ನೀರು ಹೋಗ್ಬಾರ್ದಾಗಿತ್ತು. ಅವ್ರಿಗೆ ಟ್ಯಾಂಕ್ ಬಿದ್ದಾಗ್ಲಿಂತ ಕೆಡದಾಗ್ಲಿಂತ ಹೋಗ್ಬಾರ್ದಾಗಿತ್ತು. ಆದ್ರೆ ಈವರೆಗೂ ನೀರು ಹೋಗುತ್ತೆ. ಆ ಟ್ಯಾಂಕಿಗೆ ನೀರಿನ ಸರಬರಾಜಿಗೆ ಯಾವುದೇ ಸಂಬಂಧ ಇಲ್ಲ. ಅದೊಂದು ತಪ್ಪು ಮಾಹಿತಿ ಕೊಡೋದು ನಿಂದಿರಿಸಬೇಕು. ಅದು ಸ್ಟೋರೇಜ್ ಸಂಬಂಧ ಅಷ್ಟೇ ಮಾಡ್ಕೊಂಡಿತ್ತು ಟ್ಯಾಂಕ್. ಆಮೇಲೆ ಈಗ ಆಲ್ರೆಡಿ ಟ್ಯಾಂಕಿಂದು ಅದನ್ನ ಮಾತಾಡ್ಕೊಂಡು ಶಾಸಕರ ಗಮನಕ್ಕೂ ಐತಿ. ಅದನ್ನ ಆಲ್ರೆಡಿ ಅದನ್ನೊಂದು ಇತ್ಯರ್ಥಪಡಿಸಿ ಟೆಂಡರ್ ಏನು ತಗೊಂಡಾರ ಅದನ್ನೇ ಅವರು ಮುಂದುವರ್ಸಕ್ಕೆ ಹೇಳ್ಯಾರ. ಅದನ್ನ ಟೆಂಡರ್ ಯಾರು ಕಾಂಟ್ರಾಕ್ಟರ್ ಅದಾರ ಅವ್ರಿಗೆ ಆಲ್ರೆಡಿ ಅದನ್ನ ಇದು ಮಾಡ್ಯಾರ. ವಾಟರ್ ಬೋರ್ಡ್ ಇಲ್ಲೇ ಅದಾರ, ಅದ್ರದ್ದು ಏನೇನಾಗೈತೆ ಅನ್ನೋದು ಗೊತ್ತೈತಿ. ಶೀಘ್ರವಾಗಿನ ಟ್ಯಾಂಕ್ ಕಟ್ಟಕ್ಕೆ ಅದನ್ನ ಕ್ರಮ ಕೈಗೊಳ್ತಾರೆ. ATS ಹುಟ್ಟಾಗ ಅದು 15 ವರ್ಷ ಹಿಂದಿನ ಸ್ಕೀಮ್ ಇಂಪ್ಲಿಮೆಂಟೇಷನ್ ಆಗಿರೋದ್ರಿಂದ ಅದು ಹಳಿ ಮಾಡೆಲ್ ಪೆನಲ್ ಬೋರ್ಡ್ದಲ್ಲಿ ಒಂದು ATS ಅಂತ ಏನಿರ್ತದೆ, ಅದು ಹಳಿದಿರುವುದರಿಂದ ಈಗ ಹೊಸ ATS ಅನ್ನು ನಮಗೆ ಇಮಿಡಿಯೇಟ್ ಆಗಿ ಎಲ್ಲಿ ಶಿಫ್ಟ್ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಮತ್ತು ಅದು ಶಿಫ್ಟ್ ಮಾಡಿದ್ರು ಅದು ಸಿಸ್ಟಮ್ ನಮಗೆ ಸಪೋರ್ಟ್ ಮಾಡ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ನಾವು ವಾಟರ್ ಬೋರ್ಡ್ AW ಅವ್ರ ಜೊತೆ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪುಟ್ಟಯ್ಯ ಸರ್ ಜೊತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ ಆಫೀಸರ್ ಜೊತೆ ಚರ್ಚಿಸಿ ಅದನ್ನು ಏನು ಮಾಡಬೇಕು ಅಂತೇಳಿ ಮಾಡಿ, ಈ ಹಿಂದೆ ಎಲ್ಲಿ ಇಂಥದ್ದೇ ಸ್ಕೀಮ್ ಎಕ್ಸಿಕ್ಯೂಟ್ ಆಗಿತ್ತು ಅಲ್ಲಿ ಒಂದು ATS ಇತ್ತು, ಅದು ವಾಟರ್ ಬೋರ್ಡ್ ಅವ್ರ ಅಂಡರ್ನಲ್ಲೇ ಇರೋದ್ರಿಂದ ಅದನ್ನು ತರಿಸ್ಕೊಂಡು ಹಾಕಿ ಅದನ್ನು ವರ್ಕ್ಶಾಪ್ನಲ್ಲಿ ರೆಡಿ ಮಾಡಿಸ್ಕೊಂಡು ಬಂದು ಅದನ್ನು ಫಿಟ್ ಮಾಡಿಸಿ ನಾವು ಲಾಸ್ಟ್ ಟೈಮ್ ನೀರು ಕೊಟ್ಟಿವಿ. ಆವಾಗೂ ಸಹ ನೀರಿನ ಸಮಸ್ಯೆ ಆಗಿತ್ತು. ಅದನ್ನು ನಾವು ಸಂಭವ ಒಂದು ವಾರದಲ್ಲಿ ಮ್ಯಾನೇಜ್ ಮಾಡಿದ್ವಿ. ಅದಾದ ನಂತರ ಒಂದು ಕಂಟಿನ್ಯೂಸ್ ರನ್ ಆಗಾಗ್ತಿತ್ತು. ಲಾಸ್ಟ್ ಟೈಮು ಆಲ್ಮಟ್ಟಿ ಒಳಗೆ 7 ತಾಸು ಕಂಟಿನ್ಯೂಸ್ ಆಗಿ ಕರೆಂಟ್ ಹೋಯಿತು. ಅದಲ್ಲದೆ ನಮ್ಮ ಇಲ್ಕಲ್ ಮತ್ತು ಹುಣಗುಂದದಲ್ಲಿನೂ ಕರೆಂಟ್ ಅದು. ಅಂದರೆ ಹುಣಗುಂದದ್ದು ಯಾಕೆ ಮೆನ್ಷನ್ ಮಾಡಾಕ್ತೀನಿ ಅಂತಂದ್ರೆ ಆಲ್ಮಟ್ಟಿಯಿಂದ ರಾ ವಾಟರ್ ಬಂದು ನಮ್ಮ WTP ಬೀಳ್ತೈತಿ. WTP ಎಸ್ಟಾಬ್ಲಿಷ್ ಆಗಿತ್ತು ಹುಣಗುಂದಲ್ಲಿ ಫಿಲ್ಟ್ರೇಷನ್ ಆಗಿ ನಮಗೆ ಕುಷ್ಟಿಗೆ ಮತ್ತು ಹುಣಗುಂದಕ್ಕೆ 3ಕ್ಕೂ ಪಂಪ್ ಆಗ್ತೈತಿ ನೀರು. ಅಲ್ಲಿ ಹುಣಗುಂದದಲ್ಲಿನೂ ಕರೆಂಟಿನ ಸಮಸ್ಯೆ ಆಯಿತು. ಹೀಗಾಗಿ ಅದು ಒಂದು ಅಲ್ಲಿ 7 ತಾಸು ಇಲ್ಲಿ ಒಂದು 3 ತಾಸು ಸಮಸ್ಯೆ ಆದಮೇಲೆ ನೀರನ್ನು ನಾವು ಕರೆಕ್ಟಾಗಿ ಅಲ್ಲಿಂದ ಪಂಪ್ ಮಾಡೋಕ್ಕೆ ಆಗಲಿಲ್ಲ. ಬಲ್ಕ್ ವಾಟರ್ ನಮಗೆ ಬರಲಿಲ್ಲ. ಸೊ ಹೀಗಾಗಿ ಸಮಸ್ಯೆ ಆಗಿತ್ತು. ಅದಲ್ಲದೆ ಅದನ್ನು ಸರಿ ಮಾಡಿ ಏನು ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದಕ್ಕೆ ಅಲ್ಲಿ ನಮ್ಮ ಅಮರಾವತಿ ಬ್ರಿಡ್ಜ್ ಕೆಳಗೆ ನಿನ್ನೆ ಪೈಪ್ ಲೈನ್ ಲೀಕೇಜ್ ಆಗಿ ಅದು ಬ್ಲಾಸ್ಟ್ ಆಗಿ ನೀರು ಹೆಚ್ಚಿನ ಮಟ್ಟದಲ್ಲಿ ಸೋರಿಕೆ ಆಗಿರುವುದರಿಂದ ಅದನ್ನು ರಿಪೇರಿಗೆ ತಗೊಳ್ಳೇಬೇಕಾದಂಥ ಅನಿವಾರ್ಯ ಬಂತು. ಯಾಕಂದರೆ ಪೈಪ್ಲೈನು ಅಂಡರ್ಗ್ರೌಂಡ್ ಇರೋದರಿಂದ ಮಣ್ಣು ಮತ್ತು ಇನ್ನಿತರೆ ಇದನ್ನು ಮಟೀರಿಯಲ್ ಆದರೂ ಹೋಗಿ ಕಂಟ್ಯಾಮಿನೇಷನ್ ಆಗಬಾರ್ದು ಅಂತೇಳಿ AW ವಾಟರ್ ಬೋರ್ಡ್ದವರು ಡಿಸಿಷನ್ ತೊಗೊಂಡು ನಿನ್ನೆ ರಾತ್ರಿಯೇ ನಾವು ಕೆಲಸ ಸ್ಟಾರ್ಟ್ ಮಾಡಿ 12:30ವರೆಗೆ ಅದನ್ನು ಕೆಲಸ ಸ್ಟಾರ್ಟ್ ಮಾಡಿಸಿ 12:30ಗೆ ಅದನ್ನು ಪೂರಾ ರಿಪೇರ್ ಮಾಡಿಸಿ ನೀರನ್ನು ನಮ್ಮ ಇಲ್ಕಲಕ್ಕೆ ಕುಷ್ಟಿಗೆ ಬಂದು ಬಿಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದಾದಮೇಲೆ ನಿನ್ನೆ ರಾತ್ರಿ 12ರಿಂದ ಹಿಡ್ಕೊಂಡು ಇಲ್ಲಿ ಮಧ್ಯಾಹ್ನ 12ವರೆಗೆ 4 ml ನೀರನ್ನು ನಾವು ತೊಗೊಂಡು ಈಗಾಗಲೇ ವಾರ್ಡ್ನೊಳಗೆ ಹಂತವಾಗಿ ಎಲ್ಲೆಲ್ಲಿ ನೀರನ್ನು ವ್ಯತ್ಯಯ ಭಾಳ ಉಂಟಾಗೈತಿ ಮತ್ತು ಈಗ ನೀವು ಇಮಿಡಿಯೇಟಾಗಿ ಎಲ್ಲಿ ಬಿಡಬೇಕಾಗೈತಿ ಅಂಥ ಜಾಗದೊಳಗೆ ಪಂಪ್ ಆಪ್ರೇಟ್ ಮಾಡಿಕೊಂಡು ನಾವು ನೀರನ್ನು ಸರಬರಾಜು ಮಾಡುವಂಥದ್ದು ವ್ಯವಸ್ಥೆ ಮಾಡಾಕ್ತೀವಿ. ಅದಲ್ಲದೆ ಇವತ್ತು 12 ಗಂಟೆಯಿಂದ ರಾತ್ರಿ 12ವರೆಗೆ ಕಂಟಿನ್ಯೂಸ್ ಆಗಿ ನೀರು ನಮ್ಮ ಇಲ್ಕಲ್ಕ ಪಂಪ್ ಆಗೋದ್ರಿಂದ ನಮಗೆ ಒಂದು 10 ml ತನಕ ನೀರು ಸಿಗ್ತೈತಿ. ನಾಳೆ ಎಲ್ಲಿ ಎಲಿವೇಟೆಡ್, ಈಗ ತಮಗೆಲ್ಲರಿಗೂ ತಿಳಿದಿರೋ ವಿಚಾರ, ಎಲ್ಲಿ ಲೋ ಲೈನಿಂಗ್ ಏರಿಯಾ ಐತಿ ಅಲ್ಲಿ ನೀರು ಪ್ರೆಷರ್ಲಿಗೆ ಹೋಗ್ಬಿಡ್ತೈತಿ. ಎಲಿವೇಟೆಡ್ ಏರಿಯಾಕ್ಕೆ ಹೋಗೋದಾಗೈತಿ. ನಮ್ಮ ಸಾಕಾ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಆಗಿರ್ಬೋದು, ಆಲಂಪುರ್ ಪೇಟ್ನಲ್ಲಿ ಆಗಿರ್ಬೋದು, ನಮ್ಮ ಬಸವನಗರದಲ್ಲಿ ಆಗಿರ್ಬೋದು, ಇಂಥ ಸ್ಥಳದಲ್ಲಿ ಎಲಿವೇಟೆಡ್ ಪಾಯಿಂಟ್ನಲ್ಲಿ ಇರೋದ್ರಿಂದ ಅಲ್ಲಿ ನೀರು ಹೋಗಾಕತ್ತಿಲ್ಲ. ಸೊ ಅದನ್ನು ನಾವು ಇವತ್ತು ರಾತ್ರಿ 12ವರೆಗೆ ತನಕ ನಮಗೇನು ನೀರು ಸಿಗ್ತೈತಿ 10ರಿಂದ 12 ml ಸಿಗ್ತೈತಿ ಅಂತೇಳಿ ನಾವು ಅಂದಾಜಿಸ್ಕೊಂಡಿವಿ. ಅಷ್ಟು ನೀರು ಬಂದ ತಕ್ಷಣ ನಾವು ನಾಳೆಯಿಂದ ಅವು ಏನು ಎಲಿವೇಟೆಡ್ ಪಾಯಿಂಟ್ ಅದಾವೆ ಅವನ್ನೂ ಕವರ್ ಮಾಡ್ತೀವಿ. ಒಟ್ಟಿನಲ್ಲಿ ಒಂದು ಸುತ್ತಿನ ಎಲ್ಲ ನಮ್ಮ ಇಲ್ಕಲ್ದಾಗ ಎಲ್ಲರಿಗೂ ನೀರು ಮುಟ್ಟುವಂಗೆ ವಾಲ್ ಆಪ್ರೇಟ್ ಮಾಡಿಕೊಂಡು ನೀರಿನ ವ್ಯವಸ್ಥೆ ಮಾಡ್ಕೊತೀವಿ. ನೆಕ್ಸ್ಟ್ ನಾವು ಈಗಾಗಲೇ
ನಾವು ನಮ್ಮ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಶಾಸಕರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಬೋರ್ಡ್ ಜೊತೆ ಹೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮತ್ತು ನಮ್ಮ DODC ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ನಮ್ಮ ಜೊತೆ ಎಲ್ಲರೂ ಚರ್ಚೆ ಮಾಡಿಕೊಂಡು ಕರೆಂಟ್ ಬ್ರೇಕ್ ಆಗಲಾರ್ದಂಗೆ ಒಂದು ವ್ಯವಸ್ಥೆ ಮಾಡೋಕೆ ಈಗಾಗಲೇ ನಿರ್ದೇಶನ ಕೊಟ್ಟಾರ. ಅದಕ್ಕೆ ಸ್ಪಂದಿಸಿ ಹೆಸ್ಕಾಂ AW ಅವರು ನಮ್ಮದು ಜಾಕ್ವೇಲಿಗೆ ಬಂದು ಅಲ್ಲಿ ಏನು ಮಾಡಬೇಕು ಅನ್ನೋ ಬಗ್ಗೆ ಸೂಚನೆಗಳನ್ನು ಕೊಟ್ಟಾರ, ವ್ಯವಸ್ಥೆಯನ್ನು ಮಾಡಿಕೊಟ್ಟಾರ.